ನಾವು ಹೋಗ್ತೀವಿ ಅಂತ ಗೊತ್ತಾದ್ಮೇಲೆ ರಾತ್ರಿನೇ ದೋಸೆ ಹಿಟ್ಟಿಗೆಲ್ಲ ರೆಡಿ ಮಾಡ್ಕೊಂಡು ಸರಿತಾ ಆಲೂಗೆಡ್ಡೆ ಪಲ್ಯ ಚಟ್ನಿ ಮತ್ತೆ ದೋಸೆ ರೆಡಿ ಮಾಡ್ತಾ ಇದ್ಲು. ನಾನು ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಮಾತಾಡಿ ಅದಾದ್ಮೇಲೆ ನಮ್ಮ ಮನೆಯವರಿಗೆ ಫಸ್ಟ್ ದೋಸೆನ ಹಾಕೊಟ್ವಿ. ತುಂಬಾ ಚೆನ್ನಾಗಿದೆ ಟೇಸ್ಟ್ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ತಿಂತಾ ಇದ್ರು. ಅದಾದ್ಮೇಲೆ ನಾನು ಈಗ ಸರಿತಾ ಹಾಕೊಂಡು ದೋಸೆನ ತಿಂತಾ ಇದ್ದೀನಿ ನೋಡಿ. ತುಂಬಾ ಟೇಸ್ಟಿಯಾಗಿತ್ತು, ತುಂಬಾ ಕಲರ್ಫುಲ್ ಆಗೂ ಇತ್ತು. ಹಾಗೇನೆ ಅಲ್ಲಿಂದ ನಾವು ನೆಕ್ಸ್ಟ್ ಹೊಟ್ಟಿದ್ದು ನೆಲಮಂಗಲದಲ್ಲಿ ಒಂದು ವಿಡಿಯೋ ಶೂಟ್ ಇತ್ತು ಅರ್ಶನಕುಂಟೆಯಲ್ಲಿ. ಅದು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದು ಬಡವನಹಳ್ಳಿಗೆ. ಸೊ ನನ್ನ ಫ್ರೆಂಡ್ ಮಂಜು ಹತ್ರ ಬಂದಿದ್ದು. ನೋಡ್ತಾ ಇರ್ಬೋದು ಪಾನಿಪುರಿ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ನಂಗೆ ತುಂಬಾ ಇಷ್ಟ ಪಾನಿಪುರಿ. ಆದ್ರೆ ನಾನು 6 ಮಂತ್ಸ್ ಒಂದ್ಸರಿನೋ ಇಲ್ಲ 1 ಇಯರ್ ಒಂದ್ಸರಿನೂ ತಿನ್ನಲ್ಲ. ಅಷ್ಟೊಂದು ಲೇಟ್ ನಾನು ಪಾನಿಪುರಿ ತಿನ್ನೋದು. ಯಾಕಂದ್ರೆ ನಮ್ಮ ಮನೆಯವ್ರು ಕರ್ಕೊಂಡು ಹೋಗ್ತಾರೆ ಆಗ್ಲಿ ಈಚೆಗೆ ಪಾನಿಪುರಿ ಅದೆಲ್ಲ ಕೊಡಿಸ್ಕೊಂತ ಅಲ್ಲಿ ವೇಟ್ ಮಾಡೋದು ಆತರ ಎಲ್ಲ ಮಾಡಲ್ಲ. ಈ ವಿಚಾರ ಎಲ್ಲ ಮಂಜುಗೂ ಗೊತ್ತು. ಅದಕ್ಕೆ ನಾವು ಬರೋಷ್ಟರಲ್ಲಿ ಪಾನಿಪುರಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ಲು. ಚೆನ್ನಾಗಿ ತಿಂದ್ವಿ. ತಿಂದಾದ್ಮೇಲೆ ಇವ್ನು ದೊಡ್ಡವನು ನನ್ನ ಫ್ರೆಂಡ್ ಮಂಜು ಮಗ ತುಂಬಾ ಟ್ಯಾಲೆಂಟೆಡ್. ಇವ್ನಿಗೆ ಏನೇನು ವಿದ್ಯೆಗಳು ಬರ್ತಾವ ಅವೆಲ್ಲ ತೋರಿಸ್ತಾ ಕೂತಿದ್ದ ನಮಗೆ. ಹಾಗೆ ಟೈಮ್ ಪಾಸ್ ಚೆನ್ನಾಗಿ ಆಗೋಯ್ತು. ಆಮೇಲೆ ಒಬ್ಬಟ್ಟು ಊಟ ಮಾಡಿದ್ರು ನನಗೋಸ್ಕರ, ನನ್ಗೆ ಇಷ್ಟ ಅಂತ ಹೇಳ್ಬಿಟ್ಟು. ಒಬ್ಬಟ್ಟು ತಿಂದ್ಕೊಂಡು ನೆಕ್ಸ್ಟ್ ಸೆಟ್ ಆಟ ಆಡೋಣ ಅಂತ ಹೇಳ್ಬಿಟ್ಟು ಕುತ್ಕೊಂಡ್ವಿ. ಸುಮಾರು ಅಂದ್ರೆ ಟೈಮ್ 8 ಗಂಟೆ ಆಗಿತ್ತು. ಆಗ ಆಟ ಆಡ್ತಾ ಎಲ್ಲರೂ ಒಟ್ಟಿಗೆ ಕೂತಿದ್ದ ಈ ರೀತಿ. ಆಮೇಲೆ ಅದರಲ್ಲಿ ನಾನೇ ವಿನ್ ಆದೆ ಕೊನೆಗೆ. ನಾನು ವಿನ್ ಆಗಿದ ತಕ್ಷಣ ನೆಕ್ಸ್ಟ್ ಇನ್ನ ಮನೆಗೆ ಹೊರಡೋಣ ಅಂತ ಹೇಳ್ಬಿಟ್ಟು ಮಂಜು ನನ್ಗೂ ವೇದನ್ಗೆ ಅರಿಶಿನ ಕುಂಕುಮ ಕೊಡ್ತಾವಳೆ. ಅರಿಶಿನ ಕುಂಕುಮ ತಗೊಂಡು ಮನೆ ಕಡೆ ಹೊರಟ್ವಿ. ಈ ರೀತಿ